So hey guys, welcome to my new video. ಇವತ್ತಿನ ಮ್ಯಾಚ್ನಲ್ಲಿ ಮುಂದೆ ನಮ್ಮದಾದಂತಹ ರಂಜು ಬುನ್ನಿ ಕುಡುಕ. ಬನ್ನಿ ನೋಡುವ ಯಾರು ವಿನ್ ಆಗ್ತಾರೆ ಅಂತ. ಏ ಗುರು, ನನ್ನ ನೆಟ್ವರ್ಕ್ ಹೋಗ್ಬಿಡ್ತಾ ಅನ್ಸುತ್ತೆ. ಬಾ ಮಚ್ಚ, ಮುಂದೆ ಬಾ ಮಚ್ಚ. ಒನ್ ಟಪ್ ಪಡೆಗೆ ರೆಡಿಯಾಗಿದ್ದೀನಿ ನಾನು ನೋಬಿಡೋಣ ಆಗಿರ್ಬೋದು. ಅದು ಜೊತೆ ಒನ್ ಟಪ್ ಹೊಡೆದು ಬಿಡ್ತೀನಿ ಗಾಯ್ಸ್. ಬಾ ಇಲ್ಲಿ ಒಂದು ಒನ್ ಟಪ್ ಹೊಡಿಲೇಬೇಕು ಗಾಯ್ಸ್. ಒಂದು ಒನ್ ಟಪ್ ಇತ್ತು. ಇಲ್ಲಿ ಕುಡ್ಕ ಇದ್ದಾನೆ ಅನ್ಸುತ್ತೆ. ಮನೆಗೆ ಸಾರಿ ಕುಡ್ಕಲ್ಲ, ಜಿಮ್ಮಿ ಅನ್ಸುತ್ತೆ. ಯಾರಾದರೂ ನಮಗೇನು, ನಾವು ವಿನ್ ಆಗೋದು ಇಂಪಾರ್ಟೆಂಟ್. ಈ ಸರ್ತಿ ನಮ್ಮದೇ ಇದು. ಈ ಸರ್ತಿ ಬುಯ್ಯ ನಮ್ಮದೇ. ಈ ಸರ್ತಿ ಬುಯ್ಯ ನಮ್ಮದೇ. ಬಾಬಾ ಈಗ ನಿಮಗೆ ಇದು ಓಡಿದಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಮುಂದೆ ಬಾ ಈ ಹೊಸ ಅಪ್ಡೇಟ್ ಇದಾಗಿದೆ ನೋಡಿ. ಹೊಡೆಯೋಕ್ಕಾಗ್ತದೆ, ತುಂಬ ಕಷ್ಟ ಮಾಡಬೇಕು ಈಗ ನೋಡಿ. ಎಂತ ಇದು ಮಂಟೆ ಹೊಡಿವಾಗ ಇದು ಫಿಶ್ ಆಗ್ತಿದೆ. ಎಂತ ಕರ್ಮ ಮಾರೆ ಇದು. ಬನ್ನಿ ಈಗ ಇವನಿಗೆ ಒನ್ ಟೆಪ್ ಹೊಡಿಯುವ. ಬಾ ಗುರು. ಎಂತ ಒನ್ ಟೆಪ್ ಕಷ್ಟ ಅನ್ಕೊಂಡಿರ್ಲಿಲ್ಲ ಒನ್ ಟೆಪ್ ಬೀಳ್ತದೆ ಅಂತ. ಏನ್ ಗುರು, ನಮ್ಮ ಟೀಮ್ ಅವರು ಈ ಲೆವೆಲ್ ಆಗ್ತಿದ್ದಾರೆ. ನಾನೇನು ಉಗ್ರ ಅನ್ಸುತ್ತೆ ನಮ್ಮ ಟೀಮ್ ಅವರು. ಈಗ ನೆಕ್ಸ್ಟ್ ಮ್ಯಾಚ್, ನೆಕ್ಸ್ಟ್ ರೌಂಡಲ್ಲಿ ಏನಾಗ್ತದೆ ಅಂತ. ತನ್ಕಚ್ ಬುಯ್ಯ ಅಲ್ಲ ಮಾರೆ, ಅದು ಚೀನ್ ಟಪಕ್ ಡಮ್ ಡಮ್. ನೋಡಿ ಏನು ಮಾಡ್ತೀವಿ. ಆದರೂ ಅವ್ನು ಸಾಯಿಲ್ಲ, ಯಾರೋ ಕುಡ್ಕ ಅವ್ರ ಟೀಮಲ್ಲಿ ಇರೋದು, ನಮ್ಮ ಟೀಮಲ್ಲಿ ಕುಡ್ದಿರೋನಿರೋದು, ಅಷ್ಟೇ ಡಿಫ್ರೆನ್ಸ್. ಒಂದೆರಡು ಗಿಯರ್ ತಗೊಂಡಂಗೆ ಒಂದೆರಡು ಹಾಕಿ ಇದು 2 ಬಾಟ್ಲ್ ಹೊಡೆದು ಬಿಟ್ರೆ ನಾವೇ ವಿನ್ ಆಗೋದು. ಯಾಕಂದರೆ ನಾವು ಕುಡ್ದಿರ್ತೀವಲ್ಲ, ಸೈಕ್ ಆಗ್ತಿರ್ತೀವಿ. ಏನು ಅವಸ್ಥೆ ಗುರು, ನಮ್ಮ ಟೀಮಲ್ಲಿ ಈ ಲೆವೆಲ್ ಮುಂದ್ಗಡೆ ಟೀಮ್ ಅವ್ರು 8-0 ಸೋಲ್ತಾರೆ ಅನ್ಸುತ್ತೆ. ಡೌಟ್ ಉಂಟು. 7-0 8-0 ಸೋಲ್ತಾರೆ ನೋಡಿ. ಸೋತೋಗ್ತಾರೆ ಅವ್ರು ನೋಡಿ. ಅವ್ರು ಆಡ್ತಾನೆ ಇಲ್ಲ. ನಮ್ಮದು ಗಿಲ್ಡ್ ಈಗ 7 ಹೊಡೆದೇ ನಾನು ಹಿಂಗೆ ಹೇಳುವಾಗ. ಈ ರೌಂಡಲ್ಲಿ ಯಾಕೆ ಹೊಡೆದ್ರು ಗೊತ್ತಿಲ್ಲ. ಕುಡ್ಕ ನನ್ನ ಮಗ ಸರಿಯಾಗಿ ಮತ್ತೆ. ಆದರೆ ಡೋಂಟ್ ಟೇಕ್ ಟೆನ್ಷನ್ ಗೈಸ್, ಬಿಕಾಸ್ ಈ ರೌಂಡ್ ನಂದೇ. ನಾನು ಹೋಗ್ಬಿಟ್ಟೆ ಈ ರೌಂಡಲ್ಲಿ. ಆದರೆ ನಮ್ಮ ಟೀಮ್ ಅವ್ರನ್ನೆಲ್ಲ ಹಿಂಗೆ, ಯಾಕಂದ್ರೆ ಅವ್ರು ನನ್ನ ಜೊತೆ ಆಡ್ತಿರೋದಲ್ಲ. ನಾನು ನೂಬಿಡಾಗಿಲ್ಲ, ನಮ್ಮ ಟೀಮ್ ಅವ್ರು ನೂಬಿಡಲ್ಲ. ಲೆವೆಲ್ 4 ಬೆಸ್ಟ್ ತಗೊಂಡು ಬಾ ಗುರು, ಬಾ ಕುಡ್ಕನ ಹೊಡೆದ್ಬಿಟ್ವಿ. ಆಗಲೇ ನಮ್ಮನ್ನ ಅಲ್ಲಿ ಹೊಡೆದ್ಬಿಟ್ಟಿದ್ದೆ. ಅದಕ್ಕೆ ದರಿದ್ರ ನನ್ನ ಮಗ ಅವನ್ನ ಸರಿಯಾಗಿ ಹೊಡೆದ್ಬಿಟ್ಟು. ಬಾ ಗುರು ಬಾ. ನನ್ನ ಕೈಯಿಂದ ನನ್ನ ಕೈಯಿಂದಾದ್ರೂ ತಿಂದ್ರು, ನನ್ನ ಫ್ರೆಂಡ್ಸ್ ಕೈಯಿಂದ ತಿನ್ಬೇಡಿ. ನನ್ನ ಮರ್ಯಾದೆ ಆಮೇಲೆ ನಾ ಯಾರಿಗೆ ಹೊಡಿಲಿ ನೀವೇ ಹೇಳಿ. ನಾನು ಯಾರಿಗೆ ಹೊಡಿ? ಆದರೂ ಒಂದು ರೌಂಡ್ ವಿನ್ ಆಗ್ಬಿಟ್ಟು ನಾ 8-0 ಅನ್ಕೊಂಡಿದ್ದೆ. ಏನು ಮಾಡೋದು. ಬಟ್ ಈಗ ಈ ರೌಂಡಲ್ಲಿ ಏನು ಮಾಡ್ತೀನಿ ಅಂದರೆ, ನಾನೇ 1v3 ಹೊಡಿಬೇಕು ಅಂದ್ಕೊಂಡಿದ್ದೀನಿ. ನನ್ನ ಟೀಮ್ಮೇಟ್ಸ್ಗೆಲ್ಲ
ಆ ಲೆವೆಲ್ಗೆ ಆಡ್ತಿದ್ದೇವೆ. ನಾನೇ ಕಮ್ಮಿ ಕಿಲ್ಲದಿರೋದು ಅಂದರೆ 4 ಕಿಲ್. ಮುಂಚಿನ ಟೀಮಲ್ಲಿ ಕಮ್ಮಿ ಇದ್ದಾರೆ, ಬಟ್ ನಮ್ಮ ಟೀಮಲ್ಲಿ ನನ್ನ ಕಮ್ಮಿ ಕಿಲ್ಲಾಗಿದೆ. ಸೊ ಈ ಸರ್ತಿ ನನಗೆ 1v3 ಫಸ್ಟ್ ಬೇಕೇ ಬೇಕು. ನೋಡುವ ಏನಾಗ್ತದೆ ಅಂತ. ಇವ್ರು ನನ್ನ ಮಕ್ಕಳು ಕಿಲ್ ಕದ್ದಾದ್ರೂ ನಾನು 7 ಕಿಲ್ ಹೊಡಿತೀನಿ ನೋಡಿ. ಬಾ ಗುರು ಬಾ, ಎಲ್ಲಿ ಬೇಕು ನನ್ನ ಒನ್ ಟೈಮ್ ಇಲ್ಲೇ ಇಲ್ಲ ಗರಿದ್ರ. ಒಬ್ಬ 4 ಗೋಲ್ಸ್, ನನ್ನ ಕಿಲ್ 2 ಕಿಲ್ ಬಾಕಿ. ನಮ್ಮ ಟೀಮಲ್ಲಿ ಹೋಗ್ಬಿಟ್ಟ. ಏನು ಗುರು ಈ ಲೆವೆಲ್ ಡ್ಯಾಮೇಜ್ ಕೊಟ್ಟ. ಇಲ್ಲಿ ಮಾಡ್ತೀನಿ ಅದಕ್ಕೆ ಇದು ಗುರು. ನಾನು ಬರ್ತೀನಿ ನೀವು ಟೆನ್ಷನ್ ತಗೊಂಡು. 1v3 ಅವನೊಬ್ಬನೇ ಇರೋದು, ನಾನೊಬ್ಬನೇ ಇರೋದು ನಮ್ಮ ಟೀಮಲ್ಲಿ. ಅವ್ರ ಟೀಮಲ್ಲಿ ಒಬ್ಬ ಬೆಂಕಿ ಒನ್ ಟೈಮ್. ಈ ಸರ್ತಿ 1v3 ಅಂತ ನೀವೊಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್. ಅಂತಿದ್ದೀನಿ ಈ ಸರ್ತಿ 1v3 ಬೇಕೇ ಬೇಕು ನನಗೆ. ನಮ್ಮ ಟೀಮಲ್ಲಿ ಇದು ರಿವೈವ್ ಮಾಡೋಂಗಿಲ್ಲ ಅಂತ ಅವ್ರ ಟೀಮಲ್ಲಿ ಮಾಡ್ತಿದ್ದಾರೆ ದರಿದ್ರ ನನ್ನ ಮಕ್ಕಳು. ಇರಲಿ ಪರವಾಗಿಲ್ಲ, ಆದರೂ ನಾನು ಒನ್ ಟೆಪ್ ಹೊಡಿತೀನಿ. ಈ ಸರ್ತಿ 1v3 ಬೆಂಕಿ ಒನ್ ಟೆಪ್ ಬೇಕು, ಬೆಂಕಿ ಒನ್ ಟೆಪ್. ಇದನ್ನು ನೋಡ್ಬಿಟ್ಟು ನನ್ನ ಟೀಮ್ ಅವ್ರು ಫುಲ್ ಶಾಕ್ ಆಗಿಬಿಟ್ಟಿದ್ರು. ಗುಡ್ ಜಾಬ್ ಹೇಳ್ತೀವಿ. ಏನು ಶಾಕ್ ಗೊತ್ತಾದ್ರು. ಬಟ್ ಈ ರೌಂಡಲ್ಲಿ ಏನಾಗ್ತದೆ ನೋಡುವ. ಅವ್ರು ಕಮ್ಬ್ಯಾಕ್ ಮಾಡ್ತಾರಾ ಇಲ್ವಾ ನನಗೂ ಗೊತ್ತಿಲ್ಲ. ನಾನಂತೂ ಫುಲ್ ಫಾರ್ಮಲ್ಲಿ ಇದ್ದೀನಿ. ಆಯಿತು ನಮ್ಮ 3 ಕಿಲ್ ಅವ್ರ ಟೀಮಲ್ಲಿ ಇಬ್ಬರು 3 ಕಿಲ್ ಮತ್ತು 3 ಜನ. ಅಯ್ಯೋ ತಗಡೆ. ನೋಡುವ ಈ ರೌಂಡಲ್ಲಿ ಏನಾಗ್ತದೆ ಅಂತ. ಈ ಸರ್ತಿ ನಾನು ಮಾಡಿದೆ ಏನಾಗ್ತದೆ ನೀವು ಕಮೆಂಟ್ ಮಾಡಿ ಗೈಸ್, ನಾನು ಮಾಡ್ಬೋದೇ ಇಲ್ವಾ ಅಂತ. ನಮ್ಮ ಟೀಮಲ್ಲಿ ನಾಕ್ ಆಗಿಬಿಟ್ಟ. ಸಾಯ್ತಾನೆ ಇಲ್ಲ ಗುರು. ಏನು ತಿಂದು ಬಂದಿದ್ದೀರಾ ಗೋಳಿ ಮಕ್ಕಳ. ಅಲ್ಲ ಅವ್ರೊಬ್ರು ಏನು ತಿಂದು ಬಂದಿದ್ದಾರೆ, ಹಿಂಗೆ ಹೊಡಿತಿದ್ದಾರೆ. ಈ ರೌಂಡ್ ಹೋಯ್ತು ಅನ್ಸುತ್ತೆ ನಂಗೆ ಡೌಟ್. ಅವ್ರು ಕಂಬ್ಯಾಕ್ ಆದರೂ ನೋಡುವ. ನಾನು ಇದ್ದೀನಲ್ಲ, ನಾನು ನೂಬಿಡ ಆಗಿರ್ಬೋದು, ಆದರೆ ಅವ್ರ ಕೈನೇ ಸೋಲಕ್ಕಿಲ್ಲ. ಅವ್ರು ನನಗಿಂತ ದೊಡ್ಡ ನೂಬಿಡ. ಅದು ಬಾ ಗುರು. ಅಯ್ಯೋ ಬೀಳ್ತಾನೆ ಇಲ್ಲ ಗುರು ಒನ್ ಟೆಪ್. ಎಷ್ಟು ನೋಡಿ 3 ಜನ ನುಗ್ಬಿಟ್ರು. ನಾನು ಏನು ಮಾಡಲಿ ಈಗ ನೋಡಿ. 3 ಜನ ನುಗ್ತಾವ್ರೆ ಗೋಳಿ ಮಕ್ಕಳು. ನಾವು ಒಬ್ಬನಂತ ನೋಡಿ ಹೆಂಗೆ ನುಗ್ಗಿಸಿದ್ದಾರೆ ಅಂತ. ಬನ್ನಿ ನುಗ್ಗಿದ್ದಾರಲ್ಲ, ಒಬ್ಬ ಬಾಡಿ ಹೊಡಿತಾನೆ, ಒಬ್ಬ ಎದ್ದು ಬಿಡ್ತಾನೆ. ಅಯ್ಯೋ ಬೀಳ್ತಾ ಇದೆ ಗುರು. ಈ ರೌಂಡಲ್ಲಿ ಹೊಡಿಬೇಕು ನಾವು. ಈ ರೌಂಡ್ ತಕೋ ಒಂಟೆ. ಬಾ ಗುರು, ನಿಂಗೂ ಒಂಟೆ ಬೀಳ್ತದೆ ಈಗ ನೋಡಿ. ತಕೋ ಹೋಗ್ಬಿಟ್ಟ. ಇನ್ನೊಬ್ಬನೇ ಇರೋದು. ಅಯ್ಯೋ ಒಂಟೆ ಬಿತ್ತು ಗಾಯ್ಸ್. ಅವ್ನು ಸಾಯಿಲಿಲ್ಲ. 50 ಡ್ಯಾಮೇಜ್. ಅಲ್ಲ ನನ್ನ ಮಗ ರಿವೈವ್ ಮಾಡ್ತಾನಲ್ಲ ಗುರು. ನಾನು ಇಷ್ಟು ಕಷ್ಟಪಟ್ಟು 1v3 ಹೊಡಿ ಅಂತ ಹೇಳಿದ್ರೆ ಇವಾಗ ರಿವೈವ್ ಮಾಡ್ತೀನಲ್ಲ. ಇಲ್ಲಿ ಇವ್ನು ತಗ್ತೀನಿ. ಝೋನಲ್ಲಿ ಸಾಯ್ಬೇಕು ಇವರು. ಝೋನಲ್ಲಿ ಸಾಯ್ಬೇಕು ಇವರು. ನನಗೆ ಬುಯ್ಯಬೇಕು.